ಮಾತುಕತೆ ಮಾಡಿದೆ. ಅವರು ಪಕ್ಷದ ಹಿರಿಯ ನಾಯಕರು ಕಳೆದ 40 ವರ್ಷಗಳಿಗೂ ಹೆಚ್ಚು ಕಾಲ ಪಕ್ಷವನ್ನ ಯಡಿಯೂರಪ್ಪನವರು ಅನಂತಕುಮಾರ್ ಜೊತೆನಲ್ಲಿ ಬೆನ್ನೆಲುಬಾಗಿ ನಿಂತು ಕಟ್ಟದ್ರೊಳಗೆ ಅವ್ರ ಪಾತ್ರನೂ ಇದೆ. ಹಾಗಾಗಿ ಅವ್ರ ಭಾವನೆ ಏನಿದೆ ಅದನ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ಗಮನಕ್ಕೆ ಮತ್ತು ನಮ್ಮ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಮತ್ತು ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೂ ತರ್ತೀನಿ. ಅವ್ರ ಜೊತೆನಲ್ಲಿ ಅವ್ರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ, ಅದನ್ನು ಅವ್ರ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀನಿ. ಅವ್ರನ್ನು ವಿಶ್ವಾಸಕ್ಕೆ ತಗೊಳ್ಳಕ್ಕೆ ಏನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ಮಾಡ್ತೀನಿ. ಸರ್, ಡಿ ವಿ ಸದಾನಂದ ಗೌಡರು ಕೂಡ ಎಲ್ಲೇ ಒಂದು ಕಡೆ ಟಿಕೆಟ್ ವಂಚಿತರಾಗಿದ್ದಾರೆ. ಸದಾನಂದ ಗೌಡರು ಇದ್ದಾರೆ, ಅವ್ರ ಹತ್ರ ಕೇಳಿ. ನಾನೀಗ ನಮ್ಗೇನು ಅಂತಂದ್ರೆ, ನಾನು ಮುಂಚಿಂದಲೇ ಹೇಳಿದಂತೆ ಸಿದ್ಧಾಂತಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಆರಿಸ್ಕೊಂಡವರು. 88ರಲ್ಲಿ ನಮ್ಮ ಮನೆಯಲ್ಲೂ ನಾನು ಒಬ್ಬಂಟಿಯಾಗಿದ್ದೆ ಬಿಜೆಪಿ ಆರಿಸ್ಕೊಂಡಾಗ. ಅದನ್ನು 10 ಬಾರಿ ನಾನು ಹೇಳಿದ್ದೀನಿ. ಹಾಗಾಗಿ ಅಂಥ ಎಲ್ಲ ಸಂದರ್ಭಗಳಲ್ಲೂ ನಾವು ಅವತ್ತು ನಮಗೆ ಅಧಿಕಾರ ಮರೀಚಿಕೆ ಆಗಿತ್ತು. ಅಂದರೆ ಒಂದು ಪಂಚಾಯತಿನೂ ಗೆಲ್ಲುವಷ್ಟು ಸಾಮರ್ಥ್ಯ ನಮ್ಗೆ ಇಲ್ಲದೇ ಇದ್ದ ಕಾಲದಲ್ಲಿ ನಾವು ಬಿಜೆಪಿ ಅಂತ ಆರಿಸ್ಕೊಂಡ್ರೆ ಸಿದ್ಧಾಂತಕ್ಕಾಗಿ. ಇವತ್ತು ದೇಶದಲ್ಲಿ ಒಳ್ಳೆ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಮಾಡ್ತಾ ಇದೆ. ವಿಶ್ವದಲ್ಲೇ ಬಿಜೆಪಿ ಗೌರವ ಸಿಗ್ತಾ ಇದೆ. ಅಂಥ ಸಂದರ್ಭದಲ್ಲಿ 2019ರಲ್ಲಿ ಕರ್ನಾಟಕದಿಂದ 25+1 26 ಸ್ಥಾನವನ್ನು ಗೆದ್ದಿದ್ವಿ. ಈಗ 28ಕ್ಕೆ 28 ಲೋಕಸಭಾ ಸ್ಥಾನವನ್ನು ಗೆಲ್ಲಬೇಕು, ಮೋದಿಯವರು ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ. ಹಾಗಾಗಿ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನೆಲ್ಲವನ್ನು ಕೂಡ ಬದಿಗಿಟ್ಟು ದೇಶದ ಹಿತದೃಷ್ಟಿಯಿಂದ ಮೋದಿ ಪ್ರಧಾನಿ ಆಗಬೇಕು ಅಂತ ಬಯಸ್ತೇವೆ.